ಮಾತಾಡ್ರಿ ಏನೋ ಮಾಡ್ಲತ್ತಿ ಹಾಂ ಹೇಳ್ರು ಅಪ್ಪ. ಇವತ್ತು ಬುದ್ಧಗಾಯ್ತು ಬಂದು ಭಾಳ ಖುಷಿ ಆಗ್ತಾ ಇದೆ ನಮಗೆ. ನಮ್ದಕ್ಕೆ ನೆಕ್ಸ್ಟ್ ನಮ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾರ್ಯಾರ ಹೆಸರು ಹೇಳ್ರು? ಮಹಾತ್ಮ ಗಾಂಧೀಜಿ, ಸಾವಿತ್ರಿಬಾಯಿ ಫುಲೆ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾವು ಬುದ್ಧ ವಿಹಾರಕ್ಕೆ ಬಂದಿದ್ವಿ. ಸೊ ತುಂಬ ದಿನಗಳಾದ ನಂತರ ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ವಿ, ಬ್ಲಾಗ್. ಸೊ ಯಾಕಪ್ಪ ಈ ವಿಡಿಯೋಗೆ ಅಂದರೆ, ನಾವು ಇನ್ನೇನು ಬಿ ಎಡ್ ನಮ್ಮ 4th ಸೆಮಿಸ್ಟರ್ ಮುಗಿಯುವಂಥ ಸಮಯ ಬಂದಿದೆ. ಸೊ ಹಂಗಾಗಿ ಎಲ್ಲರೂ ಸೇರಿ ಒಂದು ಹೊರಗಡೆ ಎಲ್ಲಾದರೂ ಹೋಗೋಣ, ತುಂಬ ದಿನ ನಂತರ ಬುದ್ಧ ವಿಹಾರ ನೋಡ್ಬೇಕಂತ ಆಸೆ ಆಗಿತ್ತು. ಸೊ ಹಂಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಇವತ್ತು ಬರೋವಂಥ ಸಮಯ ಬಂದಿದೆ. ಸೊ ಬನ್ನಿ, ಬುದ್ಧ ವಿಹಾರ ಫಸ್ಟ್ ಟೈಮ್ ಬಂದೀನಿ. ಒಳಗಡೆ ಯಾವ ಥರ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಒಳಗಡೆ ಏನೂ ಕ್ಯಾಮ್ರಾ ಅಲೋಲ್ಲ ಅಂತ. ಸೊ ಬಟ್ ನೋಡೋಣ, ಬನ್ನಿ ಟ್ರೈ ಮಾಡ್ತೀನಿ, ನನ್ನ ಪ್ರಯತ್ನ ಬಿಡೋಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ನಾನಂತೂ ತುಂಬ ದಿನ ನಂತರ ವಿಡಿಯೋಕ್ಕೆ ಇಲ್ಲಿ ಬರ್ತೇನೆ ವಿಡಿಯೋ ಮಾಡೋಕ್ಕೆ. ಸೊ ಫಸ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ನೋಡೋಣ. ಸೊ ಫಸ್ಟ್ ಸ್ಟಾರ್ಟಿಂಗೇ ಇಲ್ಲಿ ನೋಡಿ, ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪ್ರತಿಯೊಬ್ಬರು, ಅದರಲ್ಲಿ ಬರೀ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತಲ್ಲ, ಬೇರೊಬ್ಬರು ಇದ್ದಾರೆ. ಬಟ್ ಫಸ್ಟು ನಮಗೆ ಮಹಾತ್ಮ ಗಾಂಧೀಜಿ ಅವ್ರು ಕಾಣ್ತಾರೆ. ಚೆನ್ನಾಗಿದ್ದಾರೆ ಎಲ್ಲರೂ. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದೆ ಇಲ್ಲಿಗೆ, ಬಟ್ ಇವಾಗ ತುಂಬ ವರ್ಷಗಳ ನಂತರ ಬರ್ತಾಯಿದ್ದೀನಿ. ನೈಸ್, ಪರವಾಗಿಲ್ಲ, ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ತುಂಬ ಇದೆ. ಏನು ಹೆಸರು ಅಂತ ಒಂದು ಏನು ಕೆಲಸ ಏನಿಲ್ಲ, ಅಚ್ಚುಕಟ್ಟಾಗಿದೆ, ನೀಟಾಗಿ. ತುಂಬ ಖುಷಿ ಆಗುತ್ತೆ ಎಲ್ಲ ನೋಡಿದಾಗ. ಸೊ ಎಲ್ಲ ಇಲ್ಲಿ ಪ್ರತಿಯೊಂದು ಗಾರ್ಡನ್ ಆಗಲಿ, ಯಾವುದೋ ಒಂದು ಕೆಲಸ ಕಾರ್ಯಗಳನ್ನಾಗಲಿ ಅಚ್ಚುಕಟ್ಟಾಗಿ ನೀಟಾಗಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಪರವಾಗಿಲ್ಲ, ಎಲ್ಲ ಒಂದು ಹೂವು ಪಿವ ಎಲ್ಲನೂ ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಒಳಗಡೆ ಯಾವ ಥರ ಇದೆ ಅಂತ ನಾನು ಕುತೂಹಲದಿಂದ ಕಾಯ್ತಾಯಿದ್ದೀನಿ. ನೋಡಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಮ್ಮ ಸ್ನೇಹಿತರು ಫೋಟೋ ಹೊಡಿಬೇಕಂತ ತುಂಬ ಆಸೆಯಿಂದ ಕಾಯ್ತಾರೆ, ಬಟ್ ನಾವು ವಿಡಿಯೋ ಮಾಡ್ತೀವಿ ಅಂತಂದರು, ಬೇಡ ಅಂದರು. ಫಸ್ಟ್ ಟೈಮ್ ಬರ್ತಾಯಿದ್ದೇನೆ, ಹೆಂಗೆ ಕಾಣುತ್ತೆ ಗೊತ್ತಿಲ್ಲ, ತುಂಬ ದಿನ ಅಂತಾರ. ಮತ್ತೆ ಬನ್ನಿ ನೋಡಿ ತೋರಿಸೋ ಪ್ರಯತ್ನ ಮಾಡ್ತೇನೆ. ಸೊ ಈಗ ಒಳಗಡೆ ಬನ್ನಿ, ಒಳಗಡೆ ಯಾವ ಥರ ಅರ್ಧ ಅಂತ ಬನ್ನಿ ತೋರಿಸ್ತೀನಿ. ಕ್ಯಾಮ್ರಾ ಒಳಗಡೆ ಬಿಡೋಲ್ಲ ಅಂತ, ಬಟ್ ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ನೋಡಿ, ಈ ಥರ ಇದೆ. ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ, ಬಟ್ ಆದರೂ ನಾನು ವೀಡಿಯೋ ಮಾಡ್ತೀನಿ, ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನು ಅನಿಸ್ತಾ ಅಂತ ಪರ್ಸ್ನಲಾಗಿ ಕಮೆಂಟ್ ಮಾಡಿ ಹೇಳಿ. ಸೊ ಅಲ್ಲಿಂದ ಕೆಳಗಡೆ ಬಂದಮೇಲೆ ಕೆಳಗಡೆ ದರ್ಶನ ಆಯಿತು, ಮತ್ತು ಹೊರಗಡೆ ಬಂದೆವು. ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಬಂದ್ವಿ. ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ, ಗಾರ್ಡನ್ ಎಲ್ಲ ನೋಡೋಣ, ಸುತ್ತ ಕಂಪೌಂಡ್ರ್ ಆ ಥರ ಇದೆ ಅಂತ. ಪ್ರತಿಯೊಂದು ಸ್ವಲ್ಪ ಒಂದು ನಿಮಿಷ ಕೂಡೋಣ ಅಂಥೇಳಿ ಇಲ್ಲಿ ಒಂದು ಸ್ವಲ್ಪ ಕುಂತೀವಿ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸ್ವಲ್ಪ ವಿಶ್ರಾಂತಿ ಪಡೆಯೋಗೋಸ್ಕರ ಕುಂತಿದ್ದೀವಿ. ಸೊ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೇಕಂತ ಬಂದೀವಿ. ಬಟ್ ಇಲ್ಲಿ ವಾಚ್ಮನ್ ಅವರು ತುಂಬ ನಮಗೆ ಇಲ್ಲಿ ಕೂಡೋದು ಕೊಡ್ಸಲ್ಲ, ಕೂಡೋಕೆ ಹೋಗ್ಬೇಡಿ, ಹೋಗಿ ಭಾಳ ಜನ ಬರ್ತಾರೆ, ಸೊ ಬೇಸ್ ಅರ್ಥ ಮಾಡ್ಕೊಳ್ಳೋ ಅಂತಂದರು. ಸೊ ಅವನು ಅಲ್ಲಿಂದ ಎದ್ದು ಹೋಗ್ತಾಯಿದ್ವಿ, ಹೋಗ್ಬೇಕಾದ್ರೆ ನಾವು ಬಂದರೆ. ಬಟ್ ಇವರು ನಮಗೆ ಎದ್ದು ಹೊಡ್ಸಿದ್ದಾರೆ, ಯಾಕೋ ಗೊತ್ತಿಲ್ಲ. ಸೊ ನಾವು ಹೊಂಟಿದ್ದೀವಿ ಇವಾಗ. ಸೊ ನಮ್ಮಿಂದ ಜನ ತುಂಬ ಭಾಳ ಇದ್ದಾರೆ. ಸೊ ಹಂಗಾಗಿ ನಾವೇ ಅರ್ಥ ಮಾಡ್ಕೊಂಡು ಎದ್ದು ಬಂದೀವಿ ಅಲ್ಲಿಂದ. ಕ್ಯಾಮ್ರಾ ಕ್ಲಿಯರ್ ಇದೆ ಇಲ್ವ ಅಂತೇಳಿ ಸ್ವಲ್ಪ ಕಮೆಂಟ್ ಆಗಿ. ಅಷ್ಟೊಂದು ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂತ ಅನಿಸುತ್ತೆ. ಸೊ ಇದೇನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೊತ್ತು ಚೆನ್ನಾಗಿ ಗೊತ್ತು, ಬಟ್ ನಾನು ಹೇಳವ. ಸೊ ನಿಮ್ಗೆ ಗೊತ್ತಿರೋ ಯಾರಾಗ ಗೊತ್ತಿಲ್ಲ ಅಂದರು ಕಮೆಂಟ್ ಮಾಡಿ, ಗೊತ್ತಿದ್ರು ಕಮೆಂಟ್ ಮಾಡಿ. ಇಲ್ಲ ನಮ್ಮ ಸ್ನೇಹಿತರ ಮಧ್ಯೆ ಜಗಳ ನಡೀತಿದೆ, ಅದು ಎಷ್ಟು ಮುಖ ಇದೆ ಅಂತೇಳಿ. ಸೊ ನಾನು ಹೇಳಿದ್ದೀನಿ 4 ಮುಖ ಸಿಂಹಗಳು ಅಂತೇಳಿ, ಅವರೆಲ್ಲ 3 ಅಂತ ಅಂದರು. ಸೊ ನಿಮಗೇನು ಎಷ್ಟು ಮುಖಗಳಿವೆ ಅಂತ ಕಮೆಂಟ್ ಮಾಡಿ. ಸೊ ಫೈನಲಿ ಎಲ್ಲ ನೋಡಿದ್ವಿ. ಸೊ ಹೊರಗಡೆ ಬಂದೀವಿ ಮೇನ್ ಗೇಟ್ ಹತ್ರ. ಸೊ ಇನ್ನೇನು ಬೇರೆ ಪ್ಲೇಸ್ಗೆ ಹೋಗೋವಂಥ ಸಮಯ ಬಂದಿದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲನೂ ನೋಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಸ್ನೇಹಿತರು ಎಲ್ಲ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಐ ಹೋಪ್ ಎಂಜಾಯ್, ಪರವಾಗಿಲ್ಲ, ನಾಟ್ ಬ್ಯಾಡ್.
ಇನ್ನೂ ನೀಟಾಗಿ ಇಟ್ಕೋಬೇಕಾಗಿತ್ತು, ಬಟ್ ಇಷ್ಟು ಇದ್ರಿಗೆ ಸಾಕು. ಸೊ ಹೆಚ್ಚಿನ ಆಸೆ ಬೇಕಿಲ್ಲ ಅಂತಾರೆ, ಪರವಾಗಿಲ್ಲ, ನಮಗೆ ಎಷ್ಟಿದ್ರೆ ಸಾಕು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇಷ್ಟಿದ್ರೆ ಸಾಕು. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಇಷ್ಟೊಂದು ನೀಟಾಗಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಈಗ ನೆಕ್ಸ್ಟ್ ಪ್ಲೇಸ್ ನೋಡ್ಬೇಕಂತ ಆಸೆ. ಸೊ ಬೇರೆ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ, ಅಂದರೆ ಬೇರೆ ಒಂದು ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ಹೋಗ್ತಿದ್ವಿ ವಾಪಸ್ಸು. ಸೊ ಇದು ಯಾವ ಟೆಂಪಲ್ ಅಂತ ಗೊತ್ತಿಲ್ಲ. ಸೊ ನಮ್ಮ ಸ್ನೇಹಿತರು ಅವರವರ ಮಾತಾಡ್ಕೊಂಡು ಅವರೇ ಬೈಕ್ ಓಡಿಸಿದ್ದಾರೆ. ಸೊ ನನಗೇನು ಹೇಳಲಿಲ್ಲ, ಸರ್ಪ್ರೈಸ್, ಒಂಥರ ಸರ್ಪ್ರೈಸ್ ಗಿಫ್ಟ್ ಥರ, ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಬಟ್ ಅಲ್ಲಿ ಯಾವ ಥರ ಇರುತ್ತೆ, ಕ್ಯಾಮ್ರಾ ಅಲಾವುದೇ ಇಲ್ಲ ನೋಡೋಣ ಬನ್ನಿ. ಸೊ ಡೈರೆಕ್ಟ್ ವಿಡಿಯೋ ಮಾಡ್ತೀವಿ ನಾವಂತೂ. ನಾವು ಯಾರಿಗೂ ಅಂಜಲ್ಲ, ನಾವು ಸ್ಟ್ರೇಟ್ ಫಾರ್ವರ್ಡು, ನಾವು ಯಾರಿಗೂ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಮಾಡೇ ಮಾಡ್ತೀವಿ, ಬಿಡಲ್ಲ. ನೋಡ ಬನ್ನಿ ಯಾವ ಥರ ಅರ್ಥ. ಸೊ ಇದೇ ರೂಟ್ ನೋಡಿ, ದೇವಸ್ಥಾನ ಬುದ್ಧ ವಿಹಾರ ಆದ ಅದು ತಕ್ಷಣ ಬರುವಂಥ ಪ್ಲೇಸೇ ಇದು. ನೋಡಿ ಯಾವ ಥರ ಇದೆ. ಸೊ ನಾವು ಅಲ್ಲೇ ಬೈಕ್ ನಿಲ್ಲಿಸ್ಬೇಕು, ಸೊ ಇಲ್ಲಿ ಬೇಡ. ಸೊ ಅಲ್ಲೇ ದೇವರ ಒಂದು ದೇವಸ್ಥಾನ ಪಕ್ಕದಲ್ಲೇ ನಿಲ್ಲಿಸ್ಬೇಕಂತ ನಮ್ಮ ಒಂದು ಆಸೆ. ಇಲ್ಲಿ ಒಂದು ಪಕ್ಕ ಕಾರ್ ಅಂತಿದೆ, ಕಾರ್ ಪಕ್ಕ ನಮ್ಮ ಒಂದು ಬೈಕ್ ನಿಲ್ಲಿಸ್ತೀವಿ ಸದ್ಯ. ಪರವಾಗಿಲ್ಲ, ಸ್ಟಾರ್ಟಿಂಗೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲವನ್ನು. ದೇವಸ್ಥಾನ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಳಗಡೆ ತುಂಬ ಚೆನ್ನಾಗಿದೆ, ಎಲ್ಲ ಟೈಲಿಸ್ ಪೀಲಿಸ್ ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಆಯಿತು. ಸೊ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ವಾಪಸ್ ಇವಾಗ 12 ಜ್ಯೋತಿರ್ಲಿಂಗ ಇರುವಂಥ ಪ್ಲೇಸ್ ಹೋಗ್ತಿದ್ವಿ. ಸೊ ಲಿಂಗಗಳು ಯಾವ ಥರ ಇದೆ ಏನಿಲ್ಲ, ನಿಮಗೆ ಅಲ್ಲಿನೂ ವೀಡಿಯೋ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿ ಮಾಡೇ ಮಾಡ್ತೀನಿ ಖಂಡಿತ, ಯಾಕಂದರೆ 12 ಜ್ಯೋತಿರ್ಲಿಂಗಗಳು ಅಂದ ತಕ್ಷಣ ಸೊ ವೀಡಿಯೋ ಮಾಡಲೇಬೇಕು, ನಿಮ್ಗೆ ತೋರಿಸ್ಲೇಬೇಕು. ಹಂಗಾಗಿ ಮಾಡೋವಂಥ ಪ್ರಯತ್ನ ಮಾಡೇ ಮಾಡ್ತೀನಿ, ಎಷ್ಟೇ ಟಫ್ ಇದ್ದರೆ. ಸೊ ನಾನು ಬಿಡಲ್ಲ. ಸೊ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತಾರಲ್ಲ, ಸೊ ಹಂಗೆ ನಾವಂತೂ ಬಿಡಲ್ಲ. ಸೊ ಹೇಳಿ ಕೇಳಿ ಬಂದೀವಿ ಫೈನಲಿ. ಸೊ ಸ್ಟಾರ್ಟಿಂಗ್ ನೋಡಿ ಈ ಥರದ ಒಳಗಡೆ ಹೋಗ್ಬೇಕಾದ್ರೆ ಸೊ ಎಲ್ಲ ನಮ್ಮ ದೇವತೆಗಳು. ಸೊ ಅಲ್ಲಿ ಒಳಗಡೆ ಸ್ಟಾರ್ಟಿಂಗ್ ಕೂತಾರೆ ವಿಷ್ಣು ಲಕ್ಷ್ಮಿ ಕೂತಾರೆ, ಅವರ ಬಾಜು ಅಕ್ಕಪಕ್ಕ ಇದ್ದಾರೆ ನೋಡಿ. ಆಮೇಲೆ ನಾವು ಅಲ್ಲಿ ಫೋಟೋ ತಗೋಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫೋಟೋ ನಮ್ಮ ಸ್ನೇಹಿತರು ತೆಗ್ತಾರೆ, ಫೋಟೋ ಮತ್ತು ವೀಡಿಯೋ ಮಾಡ್ತಿದ್ವಿ. ನಾವೇನೋ ಫೋಟೋ ತಗೊಂಡ್ವಿ, ಜಾಸ್ತಿ ಬೇಡ ಫೋಟೋ ಅಂತೇಳಿ ಬಂದ್ವಿ. ಸೊ ಒಳಗಡೆ ನೋಡ್ಬೇಕಂತ ಬಂದ್ವಿ. ಸೊ 12 ಜ್ಯೋತಿರ್ಲಿಂಗಗಳು ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಫಾಸ್ಟ್ ಟೈಮ್ ಇಲ್ಲ, ನಾವು ಹೋಗ್ಬೇಕಂತ ಬಂದ್ವಿ. ಸೊ ನೋಡಿ ಸ್ಟಾರ್ಟಿಂಗ್ಗೆ ಈ ಥರ ಇದು ಒಂದು ಜ್ಯೋತಿರ್ಲಿಂಗ. ಸೊ ಇದು ಎರಡನೇದ್ದು. ಸೊ ಯಾವ ಜ್ಯೋತಿರ್ಲಿಂಗ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಹೆಸರು ಬೇರೆ ತೋರಿಸ್ನಲ್ಲಿ. ಸೊ ಒಂದೊಂದು ಡಿಫ್ರೆಂಟ್ ಬೇರೆ ಬೇರೆ ಒಂದು ಜ್ಯೋತಿರ್ಲಿಂಗಗಳಿದೆ. ಸೊ ಮೇಲ್ಗಡೆ ಹೆಸರಿದೆ ನೋಡಿ ಹಂಗೆ. ಸೊ ಇದು ಒಂದು ಚೆನ್ನಾಗಿದೆ, ಒಂದೊಂದು ಲಿಂಗದ್ದು ಒಂದೊಂದು ಮಹಿಮೆ ತುಂಬ ಅದ್ಭುತವಾಗಿದೆ. ಪರವಾಗಿಲ್ಲ, ಚೆನ್ನಾಗಿ ಒಂದು ಮಾಡಿದ್ದಾರೆ ಡಿಸೈನ್, ಇದು ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ಚೆನ್ನಾಗಿದೆ. ಸೊ ಇಷ್ಟೊಂದು ನೀಟಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಸೊ ಇಷ್ಟು ತುಂಬ ನೀಟಾಗಿಟ್ಟಿರೋಕ್ಕೆ ತುಂಬ ಖುಷಿ ಆಗುತ್ತೆ. ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೊಂದು ದೇವರ ಮೇಲೆ ಭಕ್ತಿ ಇಷ್ಟೊಂದು ನೀಟಾಗಿಟ್ಟಿರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಸೊ ಬರೋವಂಥರ ನಮ್ಮಂಥ ನೋಡೋರಿಗೂ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ಲಿಂಗಗಳು, ತುಂಬ ಅದ್ಭುತವಾಗಿ ಒಂದು ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅವರು. ವಿಶ್ವನಾಥ ಟೆಂಪಲ್. ಸೊ ಎಲ್ಲ ಪ್ರತಿಯೊಂದು ಶಿವನ ಒಂದು ಎಷ್ಟು ಅವತಾರಗಳು, ಎಷ್ಟು ಲಿಂಗಗಳು ಎಲ್ಲನೂ ಇಲ್ಲಿಟ್ಟಿದ್ದಾರೆ. ಸೊ ನೋಡಿ ಇಲ್ಲೊಂದು, ಇದು ಯಾವುದಂತ ಕಮೆಂಟ್ ಮಾಡಿ ಗೊತ್ತಿದ್ರೆ. ಸೊ ನನಗೆ ಗೊತ್ತಿದೆ, ಬಟ್ ನೀವು ಹೇಳಿ ಯಾವುದಂತ. ಚೆನ್ನಾಗಿದೆ, ಪ್ರತಿಯೊಂದೂ ಒಂದೊಂದು ವಿಶಿಷ್ಟ ಇದರಲ್ಲಿ ಕಾಣ್ತಾಯಿದೆ. ಸೊ ಆಮೇಲೆ ನೋಡಿ ಸೈಡಿಗೆ ತುಂಬ ಡಿಸೈನ್ ಮಾಡಿದ್ದಾರೆ ಇಲ್ಲಿ, ಗಾರ್ಡನ್ ಥರ. ಆಮೇಲೆ ಸ್ತ್ರೀಯರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಸ್ಕಿಲ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಡಿಸೈನ್ ಆಗಲಿ ಪೇಂಟಿಂಗ್ ಆಗಲಿ, ಸೊ ಕಲ್ಲಿಗೆ ಪೇಂಟ್ ಹೊಡ್ತಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ನೋಡಿ ಯಾವ ಥರ ಇದೆ ಮೇಲುಗಡೆ ಆಗಲಿ ಮತ್ತು ಕೆಳಗಡೆ ಆಗಲಿ. ಸೊ ನೋಡಿ ಡೂಪ್ಲಿಕೇಟ್ ಹುಲಿ ಸಬರ್ ಇಟ್ಟಿದ್ದಾರೆ, ಹುಲಿ ಜಿಂಕೆ. ಡೆಕೋರೇಷನ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಕಾರ್ ಇಂಟೀರಿಯರ್ ಡಿಸೈನ್ ಥರ ಕಾಣ್ತಿದೆ, ಎಲ್ಲ ಮಸ್ತಾಗಿದೆ ಬಿಡಿ.
ನಾನೇನೋ ಅಂದ್ಕೊಂಡಿದ್ದೆ ಇಷ್ಟೊಂದು ನೀಟಾಗಿ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟೊಂದು ನೀಟಾಗಿ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಫೈನಲಿ ನನಗೆ ತುಂಬ ಖುಷಿ ಆಯ್ತದು. ನಿಮಗೆ ನೋಡಿದ್ರೆ ಏನು ಅನಿಸ್ತು ಅಂತ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಖುಷಿ ಆಯ್ತದೆ. ಸೊ ನಿಮಗೇನು ಅನಿಸ್ತಂತ ಕಮೆಂಟ್ ಮಾಡಿ. ಸೊ ಹೊರಗಡೆ ಬಂದರೆ ಈ ಥರ ಗಾರ್ಡನ್ ಇದೆ, ಇದೂ ಚೆನ್ನಾಗಿದೆ. ಎಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಮತ್ತು ಆಟ ಆಡೋಕ್ಕೆ ಪ್ರತಿಯೊಂದು ಅದ್ಭುತವಾಗಿ ಮಾಡಿದ್ದಾರೆ. ಪ್ಲೇಸ್ ಕಾರ್ ನಿಲ್ಸೋಕ್ಕೆ ಮತ್ತು ಎಲ್ಲನೂ ಜಾಗ ಪಾರ್ಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರಂಟ್ ಈ ಥರ ಇದೆ ಸ್ಟಾರ್ಟಿಂಗ್. ಸೊ ಈ ಥರ ಅಲ್ಲಿ ಕೂಡ ಪ್ಲೇಸ್ ಸಖತ್ತಾಗಿದೆ, ಗಾರ್ಡನ್ ಇದೆ, ಗಿಡ ಮರಗಳು ತುಂಬ ಅದ್ಭುತ ಪ್ಲೇಸ್, ತುಂಬ ವಂಡರ್ಫುಲ್ ಆಗಿದೆ. ನೇಚರ್ ಒಂದು ಸವಿಯಕ್ಕೆ ತುಂಬ ಅದೃಷ್ಟ ಮಾಡಿರ್ಬೇಕು ಅನಿಸುತ್ತೆ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ರಹ್ಮಕುಮಾರಿ ಅಂತ ಈ ಒಂದು ಪ್ಲೇಸ್ ಸ್ಥಳದ ಹೆಸರು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದಿದ್ದೆ ನಾವು ಏರ್ಪೋರ್ಟ್ ಹೋಗ್ಬೇಕು ಪ್ಲ್ಯಾನ್ ಮಾಡಿದ್ವಿ, ಬಟ್ ಏರ್ಪೋರ್ಟು ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅನ್ನೋ ಒಂದು ಆಸೆ ಇತ್ತು. ಬಟ್ ನಾನು ಹೇಳಿದ್ದೆ ಅವ್ರಿಗೆ ನಮಗಿಲ್ಲ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ, ಬಟ್ ಬೇಡ ಅಂತ ವಿಡಿಯೋ ಮಾಡು ಅಂತ ಹೇಳಿದ್ದೆ. ಬಟ್ ಇಲ್ಲ ಮಾಡಿ ಪರವಾಗಿಲ್ಲ ನೋಡ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇವಾಗ. ಸೊ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಏರ್ಪೋರ್ಟ್ದು. ಸೊ ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಸೊ ಥ್ಯಾಂಕ್ ಯು ಸೊ ಮಚ್.